टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಾಲಾ ಬಸ್ ಚಲಿಸ್ತಾ ಇದ್ದಾಗಲೇ ಹೃದಯಾಘಾತ. ಶಾಲಾ ಬಸ್ ಡ್ರೈವರ್ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ. ಹಾವೇರಿಯಲ್ಲಿ 25 ವರ್ಷದ ಪಕ್ಕಿರೇಶ್ ದುರ್ಮರಣಕ್ಕೀಡಾಗಿದ್ದಾರೆ. ಶಾಲಾ ಬಸ್ ಚಾಲಕ ಇವರು. ಹಾವೇರಿ ಜಿಲ್ಲೆ ಕಳಲಗೊಂಡ ಗ್ರಾಮದ ಬಳಿ ದುರಂತ ಆಗಿದೆ. ನಿನ್ನೆ ಸಂಜೆ ಮಕ್ಕಳನ್ನ ಕರೆದೊಯ್ತಾ ಇದ್ದಂತಹ ಪಕ್ಕಿರೇಶ್ ಮಕ್ಕಳನ್ನ ಮನೆಗೆ ಡ್ರಾಪ್ ಮಾಡೋ ವೇಳೆ ಹೃದಯಾಘಾತ ಆಗಿದೆ. ಎದೆನೋವು ಕಾಣಿಸಿಕೊಂಡು ರಸ್ತೆ ಬದಿ ಬಸ್ ನಿಲ್ಲಿಸ್ತಾರೆ ಪಕ್ಕಿರೇಶ್. ಅವರ ಸಮಯ ಪ್ರಜ್ಞೆಯಿಂದ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ. ಸಾವಿಗೂ ಮುನ್ನ ಕೂಡ ಸಮಯ ಪ್ರಜ್ಞೆ ತೋರಿದ್ರು ಪಕ್ಕಿರೇಶ್. ಮಕ್ಕಳನ್ನ ಪಾರು ಮಾಡಿದ್ದಾರೆ. ಆದರೆ ಎದೆನೋವು ಕಾಣಿಸ್ಕೊಂಡಿತ್ತು. ಆಸ್ಪತ್ರೆಗೆ ಅವರನ್ನ ಸಾಗಿಸೋ ಮಾರ್ಗ ಮಧ್ಯದಲ್ಲೇ ಪಕ್ಕಿರೇಶ್ ಮೃತಪಟ್ಟಿದ್ದಾರೆ. ಬಸ್ ಚಲಾಯಿಸ್ತಾ ಇದ್ದಾಗಲೇ ಎದೆನೋವು ಕಾಣಿಸ್ಕೊಂತು. ತಕ್ಷಣವೇ ಬಸ್ಸನ್ನ ಪಕ್ಕಕ್ಕೆ ನಿಲ್ಲಿಸ್ತಾರೆ. ಮಕ್ಕಳನ್ನ ಮನೆಗೆ ಡ್ರಾಪ್ ಮಾಡೋ ವೇಳೆ ಅವರಿಗೆ ಎದೆನೋವು ಕಾಣಿಸ್ಕೊಂಡಿರೋದು. ಸಾವಿಗೂ ಮುನ್ನ ಸಮಯ ಪ್ರಜ್ಞೆ ತೋರಿ ಮಕ್ಕಳನ್ನ ಪಾರು ಮಾಡಿದ್ರು. ಆದರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸೋ ಮುಂಚೆನೇ ಪಕ್ಕಿರೇಶ್ ಮೃತಪಟ್ಟಿದ್ದಾರೆ. ನಿನ್ನೆ ಸಂಜೆ ನಡೆದಂತಹ ಘಟನೆ ಇದು. 25 ವರ್ಷದ ಬಸ್ ಚಾಲಕ ಮೃತಪಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಈ ಸಾವು ಸಂಭವಿಸಿದೆ. ಇತ್ತೀಚೆಗೆ ಈ ರೀತಿ ಹೃದಯಾಘಾತಕ್ಕೆ ಸಾವಿಗೀಡಾಗ್ತಾ ಇರುವಂತಹ ಯುವ ಜನತೆಯ ಸಂಖ್ಯೆ ಏರಿಕೆಯಾಗ್ತಾ ಇರೋದು ಒಂದು ಕಡೆ ಆತಂಕ ಮೂಡಿಸ್ತಾ ಇದೆ. ಹಾವೇರಿ ಜಿಲ್ಲೆ ಕಳಲಗೊಂಡ ಗ್ರಾಮದ ಬಳಿ ನಡೆದಂತಹ ದುರಂತ. ಈ ಬಸ್ ಚಾಲಕ ಮಕ್ಕಳನ್ನ ಡ್ರಾಪ್ ಮಾಡುವಂಥ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆಗ ಪಕ್ಕಕ್ಕೆ ನಿಲ್ಲಿಸ್ತಾರೆ ಬಸ್ಸನ್ನ. ಮಕ್ಕಳು ಪಾರಾಗಿದ್ದಾರೆ, ವಿದ್ಯಾರ್ಥಿಗಳನ್ನ ಪಾರು ಮಾಡಿದ್ದಾರೆ, ಸಮಯ ಪ್ರಜ್ಞೆ ತೋರಿದ್ದಾರೆ. ಆದರೆ ಇವರನ್ನ ಬದುಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಣ್ಣಪ್ಪ. ಈಗ ಸಂಪರ್ಕದಲ್ಲಿದ್ದಾರೆ. ಅಣ್ಣಪ್ಪ, ಪಕ್ಕಿರೇಶ್ರ ಸಾವು ನಿಜಕ್ಕೂ ಕೂಡ ಬಹಳ ದುರದೃಷ್ಟಕರ. ಆದರೆ ಸಾವಿಗೂ ಮುನ್ನ ಕೂಡ ಸಮಯ ಪ್ರಜ್ಞೆ ತೋರಿರುವಂಥದ್ದು ನಿಜಕ್ಕೂ ಮೆಚ್ಚುಗೆನೇ ಸರಿ. ಘಟನೆ ಬಗ್ಗೆ ಏನು ಡೀಟೇಲ್ಸ್ ಇದೆ? ಇವರಿಗೇನಾದರೂ ಕಾಯಿಲೆಗಳಿತ್ತ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಹೇಗೆ ಅಂತ? ಪ್ರಥಮ ಖಂಡಿತವಾಗ್ಲೂ ಈತ ಆರೋಗ್ಯಕರವಾಗಿದ್ದ ಅನ್ನುವಂತ ಮಾತುಗಳನ್ನ ಈಗ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಕೇವಲ 25 ವರ್ಷದ ಯುವಕ ಈ ಪಕ್ಕಿರೇಶ ಖಾಸಗಿಯ ಸವಣೂರಿನ ಖಾಸಗಿಯ ಶಾಲೆ ಒಂದರಲ್ಲಿ ಚಾಲಕನಾಗಿ ಕರ್ತವ್ಯ ನಿರ್ವಹಿಸಿದ್ದ. ಕಳೆದ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅಂತ ಹೇಳಿ ಮಾಹಿತಿ ಇರುವಂತದ್ದು. ನಿನ್ನೆ ಸಾಯಂಕಾಲ ಮನೆಗೆ ಏನಂದ್ರೆ ಸಂಜೆ ಮಕ್ಕಳನ್ನ ವಾಪಸ್ ಕರೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಸವಣೂರು ಮಾರ್ಗ ಮಧ್ಯದಲ್ಲಿ ಆತನಿಗೆ ಎದೆನೋವು ಕಾಣಿಸಿಕೊಂಡಿದೆ. ತತ್ಕ್ಷಣಕ್ಕೆ ಸಮಯ ಪ್ರಜ್ಞೆ ಮರೆದಂತ ಪಕ್ಕಿರೇಶ ಅವರನ್ನ ಅಂದ್ರೆ ಗಾಡಿಯನ್ನ ಸೈಡ್ಗೆ ನಿಲ್ಲಿಸುವಂತ ಕೆಲಸ ಮಾಡ್ತಾನೆ. ಆಗ ಅಕ್ಕಪಕ್ಕದವ್ರು ಗಾಡಿ ನಿಂತ ನಂತರ ಏನು ಶಾಲಾ ಮಕ್ಕಳೇನಿದೆ ಮಕ್ಕಳು ಬೇರೆಯವ್ರನ್ನ ಕರೆದು ನಮ್ಮ ಚಾಲಕನಿಗೆ ಈ ರೀತಿ ಆಗಿದೆ ಅನ್ನುವಂತ ಹೇಳುವಂತ ಸಂದರ್ಭದಲ್ಲಿ ಆತನನ್ನ ಆಸ್ಪತ್ರೆಗೆ ಕಳಿಸುವಂತ ಕೆಲಸವನ್ನ ಸ್ಥಳೀಯರು ಮಾಡ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಆತನ ಪ್ರಾಣ ಪಕ್ಷಿ ಆಸ್ಪತ್ರೆ ತಲುಪುವ ಹೊತ್ತಿಗೆ ಹಾರಿ ಹೋಗಿತ್ತು. ಆದ್ರೆ ಏನು ಅದೃಷ್ಟ ಕೆಟ್ಟಿದ್ದೆ, ಮಕ್ಕಳು ಕೂಡ ಅಪಾಯಕ್ಕೆ ಸಿಕ್ಕಾಕೊಳ್ತಿದ್ವು ಅನ್ನುವಂತ ಮಾತುಗಳನ್ನ ಪಾಲಕರು ಹೇಳ್ತಾ ಇದ್ರು. ಪಾಲಕರು ಪಕ್ಕಿರೇಶನ ಕರ್ತವ್ಯ ನಿಷ್ಠೆಗೆ ಏನು ಆತನನ್ನ ಉಳಿಸ್ಕೊಳಕ್ ಆಗ್ಲಿಲ್ಲಲ್ಲ ಅಂತ ಹೇಳಿ ಕಣ್ಣೀರಿಡ್ತಾ ಇರುವಂತದ್ದು. ಜೊತೆಗೆ ಸಂಬಂಧಿಕರು ಕೂಡ ಕಣ್ಣೀರಿಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅಣ್ಣಪ್ಪ ತಮ್ಮ ಮಾಹಿತಿಗೆ.